ಇವತ್ತು ಸಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 2 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10 ಮೆಣಸಿನ್ಕಾಯಿ, ಖಾರ ಇಲ್ಲ ಅದಕ್ಕೆ 10 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಸ್ವಲ್ಪ ಕಡಲೆ ಬೀಜ, ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಜೋಳ, ಸ್ವಲ್ಪ ತೆಂಗಿನಕಾಯಿ ತುರಿ, 2 ಪ್ಯಾಕೆಟು ಸಾವಿಗೆ ಪಟ್ಟಣ. ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಕಾಯ್ದ ಮೇಲೆ ಎಣ್ಣೆ ಹಾಕೊಂತೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಎಣ್ಣೆ ಕಾದಿಲ್ಲ, ಎಣ್ಣೆ ಕಾದಿದೆ. ಇವಾಗ ಕಡಲೆ ಬೀಜ ಹಾಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ, ಕರಿಬೇವು ಹಾಕೊತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗೈತೆ. ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಯ್ತಾ ಇದೆ. ಇವಾಗ ಸ್ವೀಟ್ ಕಾರ್ನ್ ಜೋಳ ಹಾಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರಲ್ಲಿ ಪಕ್ಕದಲ್ಲಿ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಸಾವಿಗೆ ಬೇಯಿಸ್ಕೊಳಕ್ಕೆ. ಸಪ್ರೇಟ್ ಬೇಯಿಸ್ಕೊತೀನಿ ನಾನು ಯಾವಾಗಲೂ. ಉಪ್ಪು ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಹಾಕಿದ್ದೀನಿ, ಸ್ವಲ್ಪನೇ ಹಾಕೊಂಡಿದ್ದೀನಿ ಉಪ್ಪು. ಸಾವಿಗೆ ಬೇಯೋದಕ್ಕೂ ಹಾಕ್ತೀನಲ್ಲ, ಅದಕ್ಕೆ ನೋಡ್ಕೊಂಡು ಹಾಕೋಣ. ಇವಾಗ ನೀರು ಕಾಯಕ್ಕೆ ಇಟ್ಕೊಂಡಿದ್ದು, ನೀರು ಕಾದಿದೆ. ಇವಾಗ ಸಾವಿಗೆ ಹಾಕೊತಾ ಇದ್ದೀನಿ. ಸಾವಿಗೆ ಒಂದು ಸ್ವಲ್ಪ ಹೊತ್ತು ಬೇಯಲಿ. ಮತ್ತು ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಅರಿಶಿನ ಪುಡಿ ಹಾಕಿಲ್ಲ ಅಂದರೂ ನಡೆಯುತ್ತೆ, ನಾವು ಹಾಕ್ತೀವಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ಸಾವಿಗೆ ಬಿಡಿ ಬಿಡಿ ಆಗಲಿ ಅಂತ, ಅಂಟ್ಕೊಳ್ಬಿಡುತ್ತೆ ಇಲ್ಲಾಂದರೆ, ಎಣ್ಣೆ ಹಾಕಿಲ್ಲ ಅಂದರೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊತೀನಿ. ಉಪ್ಪು ನೋಡ್ಕೊ ಹಾಕೊಳ್ಳಿ. ನಾನು ಅಲ್ಲೂ ಹಾಕಿದ್ದೀನಿ, ಇಲ್ಲೂ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಒಗ್ಗರಣೆಗೆ. ಅದು 2 ಕಡೆ ತೋರಿಸ್ತಾ ಇದ್ದೀನಲ್ಲ, ಕನ್ಫ್ಯೂಸ್ ಆಗಬೇಡಿ. ಇವಾಗ ಕಾಯಿ ತುರಿ ಹಾಕೊತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿ ಹಾಕಿಲ್ಲ ಅಂದರೂ ನಡೆಯುತ್ತೆ. ನಾನು ಕಾಯಿ ತುರಿ ಎಲ್ಲದಕ್ಕೂ ಹಾಕ್ತೀನಿ ಅಡುಗೆಗೆ. ಎಲ್ಲದಕ್ಕೂ ಕಾಯಿ ತುರಿ ಬೇಕೇ ಬೇಕು. ಬೇಯಿಸೋಕ್ಕಿಟ್ಟಿದ್ನಲ್ಲ, ಅದು ಬಸ್ತಿಟ್ಕೊತಾ ಇದ್ದೀನಿ. ಸಾವಿಗೆ ಒಂದು ಸ್ವಲ್ಪ ತಣ್ಣೀರಲ್ಲಿ ತೊಳ್ಕೋಬೇಕು, ಇಲ್ಲಾಂದರೆ ಅಂಟ್ಬಿಡುತ್ತೆ. ಫ್ರೀ ಆಗುತ್ತೆ ನೋಡಿ, ನೀರನ್ನು ತಣ್ಣೀರು ಹಾಕಿದ್ರೆ. ಚೆನ್ನಾಗಿ ಫ್ರೈ ಆಗೈತೆ. ಇದಕ್ಕೆ ನಿಂಬೆಹಣ್ಣು ಹಾಕೊತಾ ಇದ್ದೀನಿ. ಉರಿ ಕಡಿಮೆ ಇಟ್ಕೊಳ್ಳಿ ನಿಂಬೆಹಣ್ಣು ಹಾಕ್ಬೇಕಾದ್ರೆ. ಒಂದು ನಿಂಬೆಹಣ್ಣು ಹಾಕೊತಾ ಇದ್ದೀನಿ. ಸಾವಿಗೆ ಹಾಕೊತಾ ಇದ್ದೀನಿ. ಸಾವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಉರಿ ಇವಾಗ ಜಾಸ್ತಿ ಇಟ್ಕೊಳ್ಳಿ. ಒಂದು ಸೈಡು ಸಾವಿಗೆ ಬೇಯಿಸ್ಕೊಂಡ್ರೆ ಒಂದು ಕಡೆ ಒಗ್ಗರಣೆ ಹಾಕಿದ್ರೆ ಬೇಗ ಆಗಿಬಿಡುತ್ತೆ ನಾಷ್ಟ ಬೆಳಿಗ್ಗೆದು. ಅದಕ್ಕೆ ನಾನು ಆ ಥರ ಮಾಡಿದ್ದೀನಿ.
ನಿಮಿಷ ಮುಚ್ಚಿಡೋಣ. ಎರಡು ನಿಮಿಷ ಮುಚ್ಚಿಟ್ಟಿದೆ, ಓಪನ್ ಮಾಡಿ ನೋಡೋಣ. ಅದು ತಣ್ಣೀರು ಹಾಕಿದ್ವಲ್ಲ, ಅದಕ್ಕೆ ಚೆನ್ನಾಗಿ ಬಿಸಿ ಆಗುತ್ತೆ. ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಬೆಳಗ್ಗೆ ನಾಷ್ಟಕ್ಕೆ ತಟ್ಟೆಗೆ ಹಾಕೊತಾ ಇದ್ದೀನಿ.